ಇದೇ ನೋಡ್ತಾ ಇದ್ದೀರಾ, ಇದೇ ಮನೆ G+4 ಕನ್ಸ್ಟ್ರಕ್ಷನ್ ಆಗಿರುವಂತ 603 ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇರುವಂತ ಮನೆ. ಸೊ ಇದೇ ಮೇನ್ ರೋಡ್. ಇಲ್ಲಿಂದ ನೀವು KR ಪುರಂಗೂ ಕನೆಕ್ಟ್ ಆಗ್ಬೋದು, ಹಾಗೆ ವೈಟ್ ಫೀಲ್ಡಿಗೂ ಕನೆಕ್ಟ್ ಆಗ್ಬೋದು, ಹಾಗೆ ಹೂಡಿಗೂ ಹೋಗ್ಬೋದು. ಒಂದು IT ಪಾರ್ಕ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಬೆಸ್ಟ್ ಫರ್ನಿಚರ್ ಜೊತೆಗೆ ಸಿಗ್ತಾ ಇರುವಂತ ಮನೆ ಇದು. 6 lakh rupees ಖರ್ಚು ಮಾಡ್ಬಿಟ್ಟು ಒಂದು ಚೇರ್ ನ ರೆಡಿ ಮಾಡಿದ್ದಾರೆ. ಸೊ ಮಿನಿ ಲಿಫ್ಟ್ ಅಂತ ಕರೀತಾರೆ ಇದಕ್ಕೆ. ಸೊ ಇದ್ರ ಮೇಲೆ ಕುತ್ಕೊಂಡ್ರೆ ನೀವು ಆರಾಮಾಗಿ ಸ್ಟೇರ್ ಕೇಸ್ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗ್ಬಿಡ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ಈ ಮನೆ ಡೈರೆಕ್ಟ್ ಓನರ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇರುವಂತದ್ದಾಗಿರತ್ತೆ. ಈ ಮನೆ ನಿಮ್ಗೆ ಅಪ್ರೂವ್ಡ್ ಲೇಔಟ್ ಅಲ್ಲಿ ಸಿಗ್ತಾ ಇರೋದು. ಇಲ್ಲೇ ಪಕ್ಕದಲ್ಲೇ ನೀವು ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 2 BHK ಮನೆ ತಗೊಳ್ತೀರಾ ಅಂದ್ರೆ ನಿಮ್ಗೆ 1.5 CR ಅಲ್ಲಿ ಸಿಗ್ತಾ ಇದೆ. ಬಟ್ ಈ ಮನೆ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಬಜೆಟ್ ಏನಂತ ಗೊತ್ತಾಗ್ಬೇಕು, ಮತ್ತೆ ಮನೆ ಹೇಗೆ ಬಿಲ್ಡ್ ಆಗಿದೆ ಅಂತ ನೋಡ್ಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತಿಳಿಸ್ತಾ ಹೋಗ್ತೀನಿ. ಹೈ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ ಇವತ್ತು ನಿಮ್ಗೊಂದು ಬ್ಯೂಟಿಫುಲ್ ಆಗಿರುವಂತ ಮನೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದ್ರೆ, ಈ ಮನೆ ಡೈರೆಕ್ಟ್ ಓನರ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇರುವಂತದ್ದಾಗಿರತ್ತೆ. ಹಾಗೆ ಈ ಮನೆ ಲೊಕೇಟ್ ಆಗಿರೋದು KR ಪುರಂ ಮೇಡಹಳ್ಳಿ ಅಂತ. ಸೊ ಓಲ್ಡ್ ಮಡ್ರಾಸ್ ರೋಡ್ ಇಂದ ಜಸ್ಟ್ ಒಂದು 5 minutes ಅಲ್ಲೇ ಈ ಮನೆಗೆ ನೀವು ರೀಚ್ ಆಗ್ಬಹುದು. ಹಾಗೆ ಅಲ್ಲೇ ನೋಡ್ತಾ ಇದ್ದೀರಾ, ಅದೇ ಮೇನ್ ರೋಡ್ ಆಗಿರತ್ತೆ. ಮೇನ್ ರೋಡ್ ಇಂದ ಜಸ್ಟ್ ಒಂದು 50 meters ಅಲ್ಲಿ ಇರುವಂತ ಪ್ರಾಪರ್ಟಿ ಇದು. ಹಾಗೆ ಉಡುಪಿ ಹೋಟೆಲ್ ಕೂಡ ನಿಮ್ಗೆ ಹತ್ರದಲ್ಲೇ ಸಿಗ್ತಾ ಇದೆ. ಈ ಮನೆ ಓನರ್ ಯಾಕೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಇರೋದು ಮಾರತಳಿಯಲ್ಲಿ. ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಈ ಮನೆನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ G+4 ಬರುತ್ತೆ ಇದು. 600 ಸ್ಕ್ವೇರ್ ಫೀಟ್ ನಿಮ್ಗೆ ಲ್ಯಾಂಡ್ ಏರಿಯಾ ಬರುತ್ತೆ. 603 ಸ್ಕ್ವೇರ್ ಫೀಟ್ ಇದೆ. 600 ಸ್ಕ್ವೇರ್ ಫೀಟ್ ನಿಮ್ಗೆ ಲ್ಯಾಂಡ್ ಏರಿಯಾ ಬರುತ್ತೆ. ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. 600 ಸ್ಕ್ವೇರ್ ಫೀಟ್ ಅಲ್ಲಿ ಈ ತರ ಒಂದು ಮನೆ ಕಟ್ಟಿದ್ದಾರೆ ಅಂತ ನಿಮ್ಗೆ ಯೋಚನೆ ಮಾಡಕ್ಕಾಗಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿ ಕಟ್ಟಿರುವಂತ ಮನೆ ಆಗಿರತ್ತೆ. ಹಾಗೆ ವೀಕ್ಷಕರೇ, ಆ ಮನೆ ಬಂದು ನಿಮ್ಗೆ ಒಂದು ಒಳ್ಳೆ ಅಪ್ರೂವ್ಡ್ ಲೇಔಟ್ ಅಲ್ಲೇ ಬಿಲ್ಡ್ ಆಗಿರುವಂತದ್ದು. ಇದೇ ನೋಡ್ತಾ ಇದ್ದೀರಾ, ಅದೇ ಲೇಔಟ್ ಆಗಿರತ್ತೆ. ಲೇಔಟ್ ಒಳಗಡೆನೆ ನಿಮ್ಗೆ ಮನೆ ಸಿಗ್ತಾ ಇರೋದು. ಸೊ ಬ್ಯಾಕ್ ಸೈಡ್ ಏನ್ ನೋಡ್ತಿದ್ದೀರಾ, ಉಡುಪಿ ಹೋಟೆಲ್ ಇದೆ. ಉಡುಪಿ ಹೋಟೆಲ್ ಇಂದ ಜಸ್ಟ್ ಒಂದು 50 meters ಇದೆ. ಹಾಗೆ ನೀವು ರೈಟ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಶೋಭಾ ಅಪಾರ್ಟ್ಮೆಂಟ್ ಇದೆ. ಶೋಭಾ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ನೀವು ಒಂದು 2 BHK ಆನ್ವರ್ಡ್ಸ್ ಮನೆ ತಗೋಬೇಕಂದ್ರೆ ನಿಮ್ಗೆ 1.5 CR ಅಂದ್ರೆ 1,50,00,000 ಹೇಳ್ತಾ ಇದ್ದಾರೆ ಪ್ರೈಸ್ ಬಂದು. ಬಟ್ ನಿಮ್ಗೆ ಇಂಡಿಪೆಂಡೆಂಟ್ ಹೌಸ್, ನೀವೇ ಖುದ್ದಾಗಿ ಮಸ್ತಾಗಿ ಇರ್ಬೇಕಂದ್ರೆ, ಗ್ರ್ಯಾಂಡ್ ಲುಕ್ ಆಗಿ ಇರ್ಬೇಕಂದ್ರೆ, ಸ್ವಂತ ಮನೆ ನೋಡ್ತಾ ಇದ್ರೆ ಆ ಮನೆ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇದೇ ಮೇನ್ ರೋಡ್. ಇಲ್ಲಿಂದ ನೀವು KR ಪುರಂಗೂ ಕನೆಕ್ಟ್ ಆಗ್ಬೋದು, ಹಾಗೆ ವೈಟ್ ಫೀಲ್ಡಿಗೂ ಕನೆಕ್ಟ್ ಆಗ್ಬೋದು, ಹಾಗೆ ಹೂಡಿಗೂ ಹೋಗ್ಬೋದು. ಒಂದು IT ಪಾರ್ಕ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಬೆಸ್ಟ್ ಫರ್ನಿಚರ್ ಜೊತೆಗೆ ಸಿಗ್ತಾ ಇರುವಂತ ಮನೆ ಇದು. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಮನೆ ಮುಂದೆನೆ ನಿಮ್ಗೆ 30 feet ವೈಡ್ ಆಗಿರುವಂತ ರೋಡ್ ಸಿಗ್ತಾ ಇದೆ. ಇದೇ ನೋಡ್ತಾ ಇದ್ದೀರಾ, ಇದೇ ಮನೆ. G+4 ಕನ್ಸ್ಟ್ರಕ್ಷನ್ ಆಗಿರುವಂತ 603 ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇರುವಂತ ಮನೆ ಇದು. ಸೊ ಲ್ಯಾಂಡ್ ಏರಿಯಾ ನೋಡೋದಾದ್ರೆ ನಿಮ್ಗೆ 603 ಸ್ಕ್ವೇರ್ ಫೀಟ್ ಇದೆ. ಬಿಲ್ಡಿಂಗ್ ಫೇಸ್ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ ನೋಡೋದಾದ್ರೆ ನಿಮ್ಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಬನ್ನಿ ಒಳಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ಬೋದು, ಹೊರಗಡೆ ಸೇಫ್ಟಿ ಪರ್ಪಸ್ ಕಂಪ್ಲೀಟ್ ಆಗಿ ನಿಮ್ಗೆ SS ಇಂದ ಗೇಟ್ ಮಾಡಾಕ್ತಿದ್ದಾರೆ. ಸೊ ಹಾಗೆ ಇದು 600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಮನೆ ಆಗಿರತ್ತೆ. ಮೇನ್ ಅಬ್ಸರ್ವ್ ಮಾಡೋದಂದ್ರೆ ನಿಮ್ಗೆ ಸೇಫ್ಟಿ ಪರ್ಪಸ್ ಸೆಕ್ಯೂರಿಟಿ ಕ್ಯಾಮ್ರಾ ಕೂಡ ಇನ್ಸ್ಟಾಲೇಷನ್ ಇದೆ. ಸೊ ಈ ಸೈಡ್ ನೋಡ್ತಾ ಇದ್ದೀರಾ, ಗ್ರೌಂಡ್ ಫ್ಲೋರ್ ಅವರು ತುಂಬಾ ಫ್ರೀ ಆಗಿ ಬಿಟ್ಟಿದ್ದಾರೆ ಪಾರ್ಕಿಂಗಿಗೋಸ್ಕರ. ಸೊ ಸ್ಪೇಷಿಯಸ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಯಾರ ಹತ್ರಾದ್ರೂ ಒಂದು ದೊಡ್ಡ ಕಾರ್ ಇದ್ರೆ, ಇನೋವಾ ಅಥವಾ ಫಾರ್ಚುನರ್ ಆ ತರ ಕಾರ್ ಇದ್ರೇನು ಆರಾಮಾಗಿ ತಂದು ಇಲ್ಲಿ ನಿಲ್ಸ್ಕೋಬಹುದು. ಅದ್ರ ಜೊತೆಗೆ 2 ಬೈಕ್ ಕೂಡ ಪಾರ್ಕಿಂಗ್ ಮಾಡ್ಕೋಬಹುದು. ಅಷ್ಟೊಂದು ಸ್ಪೇಸ್ ಇರುವಂತದ್ದು ಕೆಳಗಡೆ. ಸೊ ಈ ಸೈಡ್ ನಿಮ್ಗೆ ಕೆಳಗಡೆ ಒಂದು ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಒಂದು ರೂಮ್ ಕೂಡ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ಮೀನ್ಸ್ ನಿಮ್ಮ ಸಿಲಿಂಡರ್ಗಾಗಿರ್ಬೋದು, ಇನ್ ಅದರ್ ಥಿಂಗ್ಸ್ ಗೆ ನೀವು ಅಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗಿ ವೈಡ್ ಆಗಿರುವಂತ ಪಾರ್ಕಿಂಗ್ ಸಿಗ್ತಾ ಇದೆ. ಸೊ ಫಸ್ಟ್ ಫ್ಲೋರ್ ಇಂದ ಮನೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮೇಲೆ ಹೋಗೋಣ. MS ಇಂದ ಗೇಟ್ ಕೂಡ ಮಾಡಿದ್ದಾರೆ. ಹಾಗೆ ಸ್ಟೇರ್ ಕೇಸಿಗೆ ನೋಡ್ಬೋದು SS ಇಂದ ರೈಲಿಂಗ್ಸ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಗ್ರಾನೈಟ್ ಸ್ಟೇರ್ ಕೇಸ್ ಮಾಡಿರುವಂತದ್ದು. ಸೊ ಇದೇನ್ ನೋಡ್ತಾ ಇದ್ದೀರಾ, ಮೇನ್ ಡೋರ್ ಆಗಿರುತ್ತೆ. ಸೊ ಮೇನ್ ಡೋರ್ ಬಂದು ನಿಮ್ಗೆ ಕಂಪ್ಲೀಟ್ ಟೀಕ್ ವುಡ್ ಇಂದ ಮೇನ್ ಡೋರ್ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ಬ್ಯೂಟಿಫುಲ್ ಆಗಿ ಸ್ಪೇಸ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಫಸ್ಟ್ ನಮ್ಗೆ ಹಾಲ್ ಸಿಗತ್ತೆ. ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಹಾಲ್ ಇರುವಂತದ್ದು. ಮೇಲ್ಗಡೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ವಿತ್ ನಿಮ್ಗೆ ಇಲ್ಲಿ ಸಿಟಿಂಗ್ ಕೂಡ ಮಾಡ್ಕೋಬಹುದು.
ಹಾಗೆ ಸೋಫಾ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಹಾಗೆ ಇಲ್ಲಿ ವಾಶ್ ಬೇಸಿನ್ ಕೂಡ ಆಡ್ ಆನ್ ಮಾಡಿದ್ದಾರೆ. ಸೊ ಈ ಸೈಡ್ ಏನ್ ನೋಡ್ತಾ ಇದ್ದೀರಾ, ಇದು ಒಂದು ನಿಮ್ಗೆ ಒಳ್ಳೆ ಗಾಳಿ ಬರ್ಲಿ ಅಂತ ಸೊ ಸೂಪರ್ ಆಗಿ ನಿಮ್ಗೆ ಹಾಲ್ ಅಲ್ಲೇ ನಿಮ್ಗೆ ಒಂದು ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿರುವಂತದ್ದು. ಸೊ ಕೆಳಗಡೆ ನಿಮ್ಗೆ ಹಾಲ್ ಇದೆ, ಅದ್ರ ಜೊತೆಗೆ ಒಂದು ಕಿಚನ್ ಬರುತ್ತೆ. ಸೊ ಈ ಸೈಡ್ ಬನ್ನಿ. ಸೊ ಕಿಚನ್ ವಾಲ್ ಕೂಡ ನೀವು ನೋಡ್ಬೋದು, ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ. ಹಾಗೆ ಮೇಲೆ ಒಂದು ಜೂಮರ್ ಕೂಡ ಆಡ್ ಆನ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಕಿಚನ್ ಮಾಡಿದ್ದಾರೆ. ಸೊ ಕಿಚನ್ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಪೇಷಿಯಸ್ ಆಗಿದೆ ಅಂತ. ಸೊ ಮೇಲ್ಗಡೆ ಕಂಪ್ಲೀಟ್ ಆಗಿ ಎಲ್ಲ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುತ್ತೆ. ಸೊ ಕೆಳಗಡೆ ನೋಡೋದಾದ್ರೆ ನಿಮ್ಗೆ ಎಲ್ಲ ಡ್ರಾವರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಯುಟಿಲಿಟಿ ಕಿಚನ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಈ ಸೈಡ್ ಕೂಡ ನೀವು ಸೆಲ್ಫ್ ಅಬ್ಸರ್ವ್ ಮಾಡ್ಬೋದು. ಸೊ ಈ ತರ ಒಂದು ನಿಮ್ಗೆ ಇರುವಂತದ್ದು ಕಿಚನ್ ಅಲ್ಲಿ. ಸೊ ಹಾಗೆ ಈ ಒಂದು ಏರಿಯಾದಲ್ಲಿ ನೀವು ಡೈನಿಂಗ್ ಸೆಟಪ್ ಕೂಡ ಮಾಡ್ಕೋಬಹುದು. ಈ ಮನೆಯಲ್ಲಿ ಒಂದು ಯೂನಿಕ್ನೆಸ್ ನಿಮ್ಗೆ ತೋರಿಸ್ತೀನಿ. ಯಾರಾದ್ರೂ ವಯಸ್ಸಾಗಿದ್ದವ್ರು ಇದ್ರೆ ಸ್ಟೇರ್ ಕೇಸ್ ಹತ್ತಕ್ಕೆ ಕಷ್ಟ ಆದ್ರೆ 6 lakhs rupees ಖರ್ಚು ಮಾಡ್ಬಿಟ್ಟು ಒಂದು ಚೇರ್ ನ ರೆಡಿ ಮಾಡಿದ್ದಾರೆ. ಸೊ ಮಿನಿ ಲಿಫ್ಟ್ ಅಂತ ಕರೀತಾರೆ ಇದಕ್ಕೆ. ಸೊ ಇದ್ರ ಮೇಲೆ ಕುತ್ಕೊಂಡ್ರೆ ನೀವು ಆರಾಮಾಗಿ ಸ್ಟೇರ್ ಕೇಸ್ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗ್ಬಿಡ್ಬಹುದು. ಬನ್ನಿ ಇದು ಹೇಗೆ ಯೂಸ್ ಆಗತ್ತೆ ಕೂಡ ತೋರಿಸ್ತೀನಿ. ಸೊ ಜಸ್ಟ್ ಹಿಂಗ್ ಕುತ್ಕೊಂಡ್ಬಿಟ್ಟು ಇಲ್ಲಿ ಆಪರೇಟ್ ಮಾಡುವಂತ ಬಟನ್ ಇರತ್ತೆ. ಸೊ ಆರಾಮಾಗಿ ನಾವು ಫಸ್ಟ್ ಫ್ಲೋರಿಗೆ ಹೋಗ್ಬಿಡ್ಬಹುದು ಈಸಿಯಾಗಿ. ಸೊ ಇದು ಓಲ್ಡ್ ಏಜ್ ಅವರಿಗೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಈ ತರ. ಸೊ ಫಸ್ಟ್ ಟೈಮ್ ನೋಡಿರೋದು ನಾನು ಒಂದ್ ಮನೆಯಲ್ಲಿ ಈ ತರ ಮಾಡಿರೋಂಥದ್ದು. ಒಳ್ಳೆ ಸ್ಲೋ ಆಗಿ ಹೋಗುತ್ತೆ, ಏನೇ ಭಯ ಆಗಲ್ಲ. ಸೊ ಸೂಪರ್ ಆಗಿದೆ ಇದೊಂದು ಟೆಕ್ನಾಲಜಿ. ಸೊ ಈ ಮನೆಯಲ್ಲಿ ನಿಮ್ಗೆ ಇದು ಕೂಡ ಒಂದು ಆಡ್ ಆನ್ ಸಿಗ್ತಾ ಇದೆ. ಸೊ ಜಸ್ಟ್ 600 square feet ಅಲ್ಲಿ ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಟಿರುವಂತ ಮನೆ ಆಗಿರತ್ತೆ. ಸೊ ಪಾರ್ಕಿಂಗ್ ಸ್ಪೇಸ್ ಕೂಡ ನೋಡಿದೀರಾ, ಎಷ್ಟು ಬ್ಯೂಟಿಫುಲ್ ಆಗಿ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಹಾಗೆ ಹಾಲ್ ಕಿಚನ್ ಕೂಡ ನೋಡಿದೀರಾ. ಇವಾಗ ಹೋಗ್ತಾ ಇರೋದು ನಾವು ರೂಮಿಗೆ. ಸೊ ಈ ಲಿಫ್ಟ್ ಬಂದು ನಿಮ್ಗೆ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಫಸ್ಟ್ ಫ್ಲೋರಿಗೆ ಎಂಡ್ ಆಗುತ್ತೆ. ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ನಮ್ಗೆ ಇಲ್ಲಿ ಒಂದು ಪ್ಯಾಸೇಜ್ ತರ ಸ್ಪೇಸ್ ಸಿಗತ್ತೆ. ಹಾಗೆ ವೆಂಟಿಲೇಷನ್ ನೋಡ್ಬೋದು, ಇದು ಒಂದು ವಿಂಡೋ ಕಟ್ಟಿರೋದ್ರಿಂದ ವೆಂಟಿಲೇಷನ್ ತುಂಬಾ ಕ್ಲೀನ್ ಆಗಿ ಬರ್ತಾ ಇರುವಂತದ್ದು, ಸನ್ಲೈಟ್ ಮತ್ತೆ ಗಾಳಿ ಆಗಿರ್ಬೋದು. ಸೊ ಇದು ಬೆಡ್ರೂಮ್ ನಂಬರ್ 1. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗಿರತ್ತೆ. ಸ್ಪೇಷಿಯಸ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು. ಸೊ ಬೆಡ್ರೂಮ್ ಅಲ್ಲಿ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಪರ್ಪಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ ಬೆಡ್ ಕೂಡ ಕೊಟ್ಟಿದ್ದಾರೆ. ಸೊ ಕಿಂಗ್ ಸೈಜ್ ಬೆಡ್ ಅಂತಾನೆ ಹೇಳ್ಬೋದು, ಆರಾಮಾಗಿ ಇಬ್ರು ಆರಾಮಾಗಿ ಮಲಗುವಂತ ಬೆಡ್ ಆಗಿರತ್ತೆ. ಸೊ ಇಲ್ಲಿ ನಿಮ್ಗೆ ಕ್ಲೀನ್ ಆಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ನಿಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಸ್ಟಡಿ ಯೂನಿಟ್ ಕೂಡ ಮಾಡಿದಂಗಿದೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಒಂದು ವಿಂಡೋ ಇರೋದ್ರಿಂದ ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ ತುಂಬಾ ಚೆನ್ನಾಗಿರೋದ್ರಿಂದ ಮಸ್ತ್ ಆಗಿ ನೀವು ಇಲ್ಲಿ ಕುತ್ಕೊಂಡು ಓದ್ಕೋಬಹುದು. ಸೊ ಇನ್ನೊಂದು ರೂಮ್ ನಿಮ್ಗೆ ಈ ಸೈಡ್ ಬರುತ್ತೆ, ಬನ್ನಿ. ಸೊ ಈ ರೂಮ್ ಕೂಡ ನೀವು ನೋಡಬಹುದು, ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಸ್ಪೇಷಿಯಸ್ ಆಗಿದೆ. ಸೊ ಆ ಸೈಡ್ ನಿಮ್ಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ವಾರ್ಡ್ರೋಬ್ ಹಾಗೆ ಒಂದು ಕಬೋರ್ಡ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 ರೂಮ್ ಸಿಗ್ತಾ ಇರುವಂತದ್ದು. ಸೊ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ನಿಮ್ಗೆ 2 ರೂಮ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡಬಹುದು, ಎಲ್ಲ ನಿಮ್ಗೆ ಗ್ರಾನೈಟ್ ಹಾಕಿದ್ದಾರೆ. ಸೊ ಈ ಗ್ರಾನೈಟ್ ಯಾವ ತರ ಇದೆ ಅಂದ್ರೆ ನಿಮ್ಗೆ ಒಂದು ರಫ್ ಗ್ರಾನೈಟ್ ಇದೆ, ಕಾಲ್ ಸ್ಲಿಪ್ ಆಗೋದಾಗಿರ್ಲಿ ಅದೆಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆ ತರ ಒಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ SS ಇಂದ ನಿಮ್ಗೆ ರೈಲಿಂಗ್ಸ್ ಮಾಡಿರುವಂತದ್ದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಯೂನಿಕ್ ಲುಕ್ ಕೊಡ್ತಾ ಇದೆ ಮನೆಗೆ. ಬನ್ನಿ ಇಲ್ಲಿ ನಿಮ್ಗೆ ಇಲ್ಲೂ ಕೂಡ ಒಂದ್ 2 ರೂಮ್ ಇದೆ. ಸೊ ಮೇಲ್ಗಡೆನು ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲೂ ಪ್ಯಾಸೇಜ್ ಸೇಮ್ ಆಗಿ ಸಿಗ್ತಾ ಇದೆ. ಬ್ಯೂಟಿಫುಲ್ ಆಗಿ ನಿಮ್ಗೆ ಸನ್ಲೈಟ್ ವೆಂಟಿಲೇಷನ್ ಪರ್ಪಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅಲ್ಲೇನ್ ನೋಡ್ತಾ ಇದ್ದೀರಾ, ಅದೇ ಶೋಭಾ ಅಪಾರ್ಟ್ಮೆಂಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದೇ ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ನೀವೇನಾದ್ರೂ ಒಂದು ಮನೆ ತಗೋಬೇಕಂದ್ರೆ 2 BHK ಮನೆ ತಗೋಬೇಕಂದ್ರೆ 1,50,00,000 ರೂಪಾಯಿ ನೀವು ಕೊಡ್ಬೇಕಾಗತ್ತೆ. ಬಟ್ ಈ ಮನೆ ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಸಿಗ್ತಾ ಇರುವಂತದ್ದು ಒಂದು ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ರೂಮ್ ನೋಡ್ಕೊಳ್ಳೋಣ. ಸೊ ಇದೊಂದು ನೋಡಿ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬಹುದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ರೂಮ್ ಸೆಟಪ್ ಕೂಡ ನೋಡ್ಬೋದು, ತುಂಬಾ ಯೂನಿಕ್ ವೇ ಅಲ್ಲಿ ಮಾಡಿದ್ದಾರೆ. ಸೊ 2 ಕಾಟ್ ಮಾಡಿದ್ದಾರೆ, ಹಾಗೆ ಮಧ್ಯದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ಮೇಲೆ ವಾರ್ಡ್ರೋಬ್ ಮಾಡಿದ್ದಾರೆ, ಹಾಗೆ ಕಬೋರ್ಡ್ ಕೂಡ ಮಾಡಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಜೊತೆಗೆ ಬರುವಂತ ಬೆಡ್ರೂಮ್ ಆಗಿರುತ್ತೆ. ಸೊ ವಿಂಡೋ ಇದೆ, ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಪರ್ಪಸ್, ಸನ್ಲೈಟ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಈ ವಿಂಡೋದಿಂದ ನೀವು ಲೇಕ್ ವ್ಯೂ ಕೂಡ ಅಬ್ಸರ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಇದೇ ಫ್ಲೋರ್ ಅಲ್ಲಿ ನಿಮ್ಗೆ ಇನ್ನೊಂದು ಬೆಡ್ರೂಮ್ ಸಿಗ್ತಾ ಇರುವಂತದ್ದು. ಸೊ
ಸೊ ಇದು ಕೂಡ ಮಾಸ್ಟರ್ ಬೆಡ್ರೂಮ್. ತುಂಬಾ ಬ್ಯೂಟಿಫುಲ್ ಆಗಿ ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಆಗಿರತ್ತೆ. ಆಸ್ ಇಟ್ ಈಸ್ ಕೆಳಗಡೆ ಯಾವ ರೀತಿ ನೋಡಿದಿರಾ ಅದೇ ತರ ಈ ರೂಮ್ ಕೂಡ ನಿಮ್ಗೆ ಸಿಗ್ತಾ ಇರೋದು. ಒಂದು ಕಾಟ್ ಬಂದಿದೆ, ಹಾಗೆ ಆ ಸೈಡ್ ನೋಡೋದಾದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ ಜೊತೆಗೆ ಕಬೋರ್ಡ್ ಕೂಡ ಮಾಡಿದ್ದಾರೆ. ಸೊ ಈ ಸೈಡ್ ನಿಮ್ಗೆ 2 ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ. ಸೊ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ಟಡಿ ಯೂನಿಟ್ ಇಲ್ಲ ಕಂಪ್ಯೂಟರ್ ಮೀನ್ಸ್ ಕಂಪ್ಯೂಟರ್ ರೂಮ್ ತರನು ಯೂಸ್ ಮಾಡ್ಕೋಬಹುದು, ಆ ತರ ಒಂದು ಸೆಟಪ್ ಮಾಡಿದ್ದಾರೆ. ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನೋಡಕ್ಕೆ ಸಿಗತ್ತೆ. ಸೊ ಕಂಪ್ಲೀಟ್ ಮನೆಗೆ ನಿಮ್ಗೆ ಎಲ್ಲಾ ಬೆಡ್ರೂಮಿಗೂ ವಾಶ್ರೂಮ್ ಬಂದಿರುವಂತದ್ದು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಮನೆಯ ಸೈಟ್ ಏರಿಯಾ ಬಂದಿರೋದು 603 ಸ್ಕ್ವೇರ್ ಫೀಟ್. ಬಟ್ 603 ಸ್ಕ್ವೇರ್ ಫೀಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿ ಮನೆ ಕಟ್ಟಿದ್ದಾರೆ ಅಂದ್ರೆ ಸೊ ತುಂಬಾನೇ ಯೂನಿಕ್ ವೇ ಅಲ್ಲಿ ಅವರು ಒಂದು ಡಿಸೈನ್ ಮಾಡಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ, ಟೆರೆಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಂಪ್ಲೀಟ್ ಮನೆಗೆ ಈ ತರ ರಫ್ ಗ್ರಾನೈಟ್ ಹಾಕಿರೋದ್ರಿಂದ ನಿಮ್ಗೆ ಸ್ಲಿಪ್ ಆಗಿರೋದಾಗಿರ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಸೊ ಎಲ್ಲ ಎಸ್ ರೀಲಿಂಗ್ಸ್ ನಿಮ್ಗೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಸೇಫ್ಟಿ ಪರ್ಪಸ್ MS ಇಂದ ಗೇಟ್ ಕೂಡ ಮಾಡಿದ್ದಾರೆ. ಸೊ ಇದೊಂದು ಸಿಟ್ ಔಟ್ ಏರಿಯಾ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿಂದ ನಿಮ್ಗೆ ಮುಂದ್ಗಡೆನೆ ಲೇಕ್ ವ್ಯೂ ತುಂಬಾ ಮಸ್ತಾಗಿ ಕಾಣಿಸ್ತಾ ಇರುವಂತದ್ದು. ಸೊ ಹಾಗೆ ಇಲ್ಲೊಂದು ಜೋಕಾಲಿ ಕೂಡ ಆಡ್ ಆನ್ ಮಾಡಿದ್ದಾರೆ. ಸೊ ಬಟ್ಟೆ ಎಲ್ಲ ಇದ್ರೆ ಇಲ್ಲಿ ನೀವು ಒಣಸ್ಕೋಬಹುದು. ಸೊ ಇಲ್ಲಿ ಕೂಡ ನಿಮ್ಗೆ ಒಂದು ಸಿಟ್ ಔಟ್ ಏರಿಯಾ ತರ ಮಾಡಿದ್ದಾರೆ. ಸೊ ಮನೆ ಮೇಲ್ಗಡೆ ಬಂದು ಬ್ಯೂಟಿಫುಲ್ ಆಗಿ ವ್ಯೂ ಕೂಡ ಅಬ್ಸರ್ವ್ ಮಾಡಬಹುದು. ಅಲ್ಲಿ ತುಂಬಾ ಚೆನ್ನಾಗಿ ವ್ಯೂ ಬರ್ತಾ ಇದೆ. ಸೊ ಸಂಜೆ ಟೈಮ್ ಅಲ್ಲಿ ಬೋರ್ ಆದ್ರೆ ಆರಾಮಾಗಿ ಸಂಜೆ ಈ ಒಂದು ಟೆರೆಸ್ ಮೇಲೆ ಬಂದು ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಹಾಗೆ ಇಲ್ಲಿ ನೀವು ಬಾರ್ ಕೌಂಟರ್ ಕೂಡ ಮಾಡ್ಕೋಬಹುದು. ಸೊ ಕೆಲವೊಬ್ಬರಿಗೆ ಇರತ್ತೆ ಮನೆಯಲ್ಲೇ ಒಂದು ಬಾರ್ ಕೌಂಟರ್ ಇದ್ರೆ ತುಂಬಾ ಯೂನಿಕ್ ಆಗಿರತ್ತೆ, ತುಂಬಾ ಚೆನ್ನಾಗಿರತ್ತೆ, ಪಾರ್ಟಿ ಮಾಡ್ಕೊಳ್ಳೋಕೋಸ್ಕರ ತುಂಬಾ ಚೆನ್ನಾಗಿರತ್ತೆ ಅನ್ಕೊಂಡವರಿಗೆ ಈ ಸೆಟಪ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ವ್ಯೂ ತುಂಬಾ ಚೆನ್ನಾಗಿದೆ, ಬನ್ನಿ ಇಲ್ಲಿ. ಸೊ ಅಲ್ಲೇನ್ ವ್ಯೂ ಬರ್ತಾ ಇದೆ, ಸೊ ಸೂಪರ್ ಆಗಿ ಲೇಕ್ ವ್ಯೂ ಬರ್ತಾ ಇದೆ. ಈ ಲೇಔಟ್ ಇರೋದಿದು. ಸೊ ನಾನ್ ನಿಮ್ಗೆ ಫಸ್ಟ್ ಹೇಳಿದೆ ನೋಡಿ, ಇದು ಒಂದು ಲೇಔಟ್. ಆ ಲೇಔಟ್ ಅಲ್ಲೇ ನಿಮ್ಗೆ ಈ ಮನೆ ಲೊಕೇಟ್ ಆಗಿರೋದು. ಸೊ ಅಪ್ರೂವ್ಡ್ ಲೇಔಟ್ ಆಗಿರತ್ತೆ. 603 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಒಳ್ಳೆ ಮನೆ ನೋಡ್ತಾ ಇದ್ರೆ IT ಪಾರ್ಕಿಗೂ ಹತ್ರ ಆಗ್ಬೇಕು, ನಮ್ಗೆ ವೈಟ್ ಫೀಲ್ಡಿಗೂ ಹತ್ರ ಆಗ್ಬೇಕು, ಹಾಗೆ ಇಲ್ಲಿ KR ಪುರಮಿಗೂ ಹತ್ರ ಆಗ್ಬೇಕು. ಸೊ ನೀವು ಓಲ್ಡ್ ಮದ್ರಾಸ್ ರೋಡ್ ಇಂದ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ಈ ಮನೆಗೆ ರೀಚ್ ಆಗ್ಬೇಕಂದ್ರೆ ಈ ಮನೆ ನಿಮ್ಗೆ 100% ಪರ್ಫೆಕ್ಟ್ ಆಗಿರತ್ತೆ. ಸೊ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಅದೇ ಶೋಭಾ ಬಿಲ್ಡಿಂಗ್ ಅಲ್ಲಿ ನೀವೇನಾದ್ರೂ ಒಂದು 2 BHK ಮನೆ ತಗೊಳಕ್ ಹೋದ್ರೆ ನಿಮ್ಗೆ 1,50,00,000 ರೂಪಾಯಿ ಪ್ರೈಸ್ ಆಗತ್ತೆ. ಬಟ್ ಈ ಮನೆ ಅದಕ್ಕಿಂತ ಅಫೋರ್ಡೆಬಲ್ ಅಲ್ಲಿ ಸಿಗ್ತಾ ಇದೆ. ಸೊ ಕೆಳಗಡೆ ನಿಮ್ಗೆ ಮೇನ್ ರೋಡ್ ನೋಡ್ತಾ ಇದ್ದೀರಾ, 30 ಫೀಟ್ ವೈಡ್ ಆಗಿರುವಂತ ಮೇನ್ ರೋಡ್ ಆಗಿರ್ಬೋದು, ಹಾಗೆ G+4 ಕನ್ಸ್ಟ್ರಕ್ಷನ್ ಆಗಿರುವಂತ ಬಿಲ್ಡಿಂಗ್ ಆಗಿರ್ಬೋದು, ಎಲ್ಲಾ 4 ರೂಮ್ ಗಳಿಗೆ ನಿಮ್ಗೆ ಕಂಪ್ಲೀಟ್ ಆಗಿ ವಾಶ್ರೂಮ್ ಬಂದಿರಬಹುದು. ಹಾಗೆ ನೀವು ರೂಮ್ಸ್ ಸೈಜ್ ಎಲ್ಲ ನೋಡ್ರೆ ಖಂಡಿತ ಇದು 600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದೀವಿ ಅಂತ ಗೊತ್ತೇ ಆಗಲ್ಲ. ಆ ತರ ಒಂದು ಬ್ಯೂಟಿಫುಲ್ ಆಗಿ ಕಟ್ಟಿರುವಂತ ಮನೆ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ಈ ಮನೆ ಪ್ರೈಸ್ ಬಂದು 1,30,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗತ್ತೆ, ಹಾಗೆ ನಿಮ್ಗೆ ಲೋನ್ ಕೂಡ ಆಗತ್ತೆ ಈ ಮನೆಗೆ. ಸೊ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿರುವಂತ ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಬಜೆಟ್ ಅಲ್ಲೂ ನಿಮ್ಗೆ ಸಿಗ್ತಾ ಇರುವಂತದ್ದು. ಬಟ್ ನಾನು ಆ ಡೌಟ್ ನಿಮ್ಗೆ ಫಸ್ಟ್ ಅಲ್ಲೇ ಕ್ಲಿಯರ್ ಮಾಡಿದೀನಿ. ಅವ್ರದ್ದು ಆಫೀಸ್ ಎಲ್ಲ ಇರೋದು ವರ್ತೂರಲ್ಲಿ. ಸೊ ಇಲ್ಲಿಂದ ಅವರಿಗೆ ಅಪ್ ಅಂಡ್ ಡೌನ್ ಮಾಡಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಮನೆ ಅವರು ಸೇಲ್ ಮಾಡ್ತಾ ಇರೋದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಯಾರೆಲ್ಲ ಒಂದು ಒಳ್ಳೆ ಬಜೆಟ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಇರ್ಬೇಕಂತ ಮನೆ ನೋಡ್ತಾ ಇದ್ರೆ ಸೊ ಅವರಿಗೆ ಪರ್ಫೆಕ್ಟ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತೇನಂದ್ರೆ ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿದೆ. 600 ಸ್ಕ್ವೇರ್ ಫೀಟ್ ಅಲ್ಲಿ ಕೆಳಗಡೆ ಫುಲ್ ಖಾಲಿ ಬಿಟ್ಟಿರೋದ್ರಿಂದ ನೀವು ಆರಾಮಾಗಿ ಒಂದು ದೊಡ್ಡ ಗಾಡಿ ಇನ್ನೋವಾ ಇಲ್ಲ ಫಾರ್ಚುನರ್ ಆ ತರನೇ ಗಾಡಿ ನಿಲ್ಸಿ ಮತ್ತೆ ನೀವು ಬೈಕ್ ಕೂಡ ನಿಲ್ಸ್ಕೋಬಹುದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಪ್ರೈಸ್ ಬಂದು 1,30,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಮ್ಮಿಡಿಯೇಟ್ ಆಗಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಈ ಮನೆ ಬಗ್ಗೆ. ಹಾಗೆ ಈ ಮನೆನ ನಿಮ್ದಾಗ್ಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.